ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬೃಹತ್ ಶಿವನ ಮೂರ್ತಿ. ಬೃಹತ್ ರಾಜಗೋಪುರ. ಬೃಹತ್ ಅರಬ್ಬಿ ಕಡಲ ತೀರ. ಹೌದು ಸ್ನೇಹಿತರೆ, ಇದೆಲ್ಲ ಇರೋದು ಬರೀ ಮುರುಡೇಶ್ವರದಲ್ಲಿ ಮಾತ್ರ. ಮುರುಡೇಶ್ವರ ಮುರುಡೇಶ್ವರ ಮುರುಡೇಶ್ವರ. ಬನ್ನಿ ಸ್ನೇಹಿತರೆ, ಮುರುಡೇಶ್ವರದಲ್ಲಿ ಇರುವಂತಹ 10 ಅದ್ಭುತ ಆಕರ್ಷಣೆಗಳ ಬಗ್ಗೆ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗಾದರೆ ಇವತ್ತು ನಾವು ಫೋಕಸ್ ಮಾಡೋಣ ಮುರುಡೇಶ್ವರ. ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ. ಇಲ್ಲಿರುವ ಮುರುಡೇಶ್ವರ ಸ್ವಾಮಿಯ ದೇವಾಲಯವು ಧಾರ್ಮಿಕ ಪುಣ್ಯ ಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ ಮತ್ತು ಜಗತ್ತಿನಲ್ಲಿ ಅತಿ ಎತ್ತರವಾದ ರಾಜಗೋಪುರವಂತಹ ಒಂದು ಅದ್ಭುತ ಪ್ರವಾಸಿ ಸ್ಥಳವಾಗಿದೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಪ್ರಚಂಡ ಊರು ಪ್ರಪಂಚದ ಅತ್ಯಂತ ಎತ್ತರ ಶಿವನ ವಿಗ್ರಹಕ್ಕೆ ಸಾಕ್ಷಿಯಾಗಿದೆ. ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರವಲ್ಲದೆ ಅದ್ಭುತ ಪ್ರವಾಸಿ ತಾಣ ಕೂಡ ಆಗಿದೆ. ಮುರುಡೇಶ್ವರ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 495 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ತಲುಪಲು ನಿಮಗೆ ಸುಮಾರು 10 ರಿಂದ 11 ಗಂಟೆಗಳ ಕಾಲ ಬೇಕಾಗುತ್ತದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 205 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ತಲುಪಲು ಸುಮಾರು ನಿಮಗೆ 4 ಗಂಟೆಯಿಂದ 5 ಗಂಟೆಗಳ ಕಾಲ ಬೇಕಾಗುತ್ತದೆ. ಹಾಗೂ ಕಡಲ ತೀರದ ರಾಜಧಾನಿ ಮಂಗಳೂರಿನಿಂದ ಸುಮಾರು 156 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ತಲುಪಲು ಸುಮಾರು ನಿಮಗೆ 3 ಗಂಟೆಯಿಂದ 4 ಗಂಟೆಗಳ ಕಾಲ ಬೇಕಾಗುತ್ತದೆ. ಸೆಪ್ಟೆಂಬರ್ನಿಂದ ಫೆಬ್ರವರಿ ತಿಂಗಳುಗಳಲ್ಲಿ ಮುರುಡೇಶ್ವರನ್ನು ಭೇಟಿ ಕೊಡಲು ಸೂಕ್ತ ಸಮಯವೆಂದು ನನ್ನ ಅಭಿಪ್ರಾಯ. ಮುರುಡೇಶ್ವರ ಮಹಾದ್ವಾರ. ನೀವು ಮಂಗಳೂರು ಹಾಗೂ ಮುಂಬೈ ನಡುವೆ ಇರುವಂತಹ ಹೆದ್ದಾರಿಯಲ್ಲಿ ಇಳಿದುಕೊಂಡರೆ ನಿಮಗೆ ಮೊಟ್ಟ ಮೊದಲು ಸಿಗುವುದೇ ಮುರುಡೇಶ್ವರ ಮಹಾದ್ವಾರ. ರಾಷ್ಟ್ರೀಯ ಹೆದ್ದಾರಿಯಿಂದ ನೀವು ಮುರುಡೇಶ್ವರವನ್ನು ಪ್ರವೇಶಿಸುವಾಗ ಮಹಾದ್ವಾರವು ಕಲಾತ್ಮಕವಾಗಿದ್ದು ದೇವಾಲಯದ ಒಂದು ವೇಳೆ ನೀವು ಇಲ್ಲಿ ಬಸ್ಸಿನಲ್ಲಿ ಇಳಿದರೆ ನಿಮಗೆ ಇಲ್ಲಿ ಹಲವಾರು ಆಟೋ ರಿಕ್ಷಾಗಳು ಹಾಗೂ ಟ್ಯಾಕ್ಸಿಗಳು ದೊರೆಯುತ್ತವೆ. ಇವುಗಳ ಮೂಲಕ ನೀವು ಮುರುಡೇಶ್ವರವನ್ನು ತಲುಪಬಹುದು. ಮುರುಡೇಶ್ವರ ದೇವಸ್ಥಾನ, ಮುರುಡೇಶ್ವರ ಟೆಂಪಲ್. ಮುರುಡೇಶ್ವರ ತನ್ನ ನೆಮ್ಮದಿಯ ಕಡಲ ತೀರದ ಹೊರತಾಗಿ ಶಿವನ ಮತ್ತೊಂದು ರೂಪವಾದ ಶ್ರೀ ಮೃದೇಶ್ವರ ಲಿಂಗದ ಮುಖ್ಯ ದೇವತೆಯೊಂದಿಗೆ ಮುರುಡೇಶ್ವರ ದೇವಸ್ಥಾನಕ್ಕೆ ಹಿಂದೂ ಭಕ್ತರಲ್ಲಿ ಜನಪ್ರಿಯವಾಗಿದೆ. ಕುಂದುಕ ಬೆಟ್ಟದ ಮೇಲೆ ಶಾಂತಿಯುತವಾಗಿ ನೆಲೆಗೊಂಡಿರುವ ಮುರುಡೇಶ್ವರ ದೇವಸ್ಥಾನವು 3 ಕಡೆ ನೀರಿನಿಂದ ಆವೃತವಾಗಿದೆ. ಇದು ವಿನ್ಯಾಸಗೊಳಿಸಿದ ಗೋಡೆಗಳು ಮತ್ತು ಅಲಂಕರಿಸಿದ ಛಾವಣಿಗಳನ್ನು ಹೊಂದಿದೆ. ಅಂತಿಮವಾಗಿ ದೇವಾಲಯದ ಇತಿಹಾಸವನ್ನು ತೋರಿಸುತ್ತದೆ. ಅಪ್ರತಿಮ ಶಿವನ ಪ್ರತಿಮೆ, ಶಿವ ಸ್ಟ್ಯಾಚ್ಯೂ. ಮುರುಡೇಶ್ವರ ದೇವಾಲಯದ ಕಾಂಪೌಂಡಿನಲ್ಲಿ ಸ್ಥಾಪಿಸಲಾಗಿರುವಂತಹ ಶಿವನ ಪ್ರತಿಮೆ ಖಂಡಿತವಾಗಿಯೂ ವಾಸ್ತುಶಿಲ್ಪದ ಒಂದು ಉತ್ತಮ ಕೆಲಸವಾಗಿದೆ. ಸಮುದ್ರದ ಪರಿಪೂರ್ಣ ಹಿನ್ನೆಲೆಯೊಂದಿಗೆ ಅದರ ಸೌಂದರ್ಯವು ಅಗಾಧವಾಗಿ ಹೆಚ್ಚಿಸುತ್ತದೆ. ನೆಲದಿಂದ ಸುಮಾರು 123 ಅಡಿ ಎತ್ತರದ ಶಿಖರದೊಂದಿಗೆ ಆಕಾಶ ಎತ್ತರದ ಶಿವನ ಪ್ರತಿಮೆ ವಿಶ್ವದ 2ನೇ ಅತಿ ದೊಡ್ಡ ಶಿವನ ಪ್ರತಿಮೆಯಾಗಿದೆ.
ಕೈಲಾಶನಾಥ್ ಮಹಾದೇವ್ ಪ್ರತಿಮೆ ವಿಶ್ವದ ಅತಿ ಎತ್ತರದ ಶಿವ ಪ್ರತಿಮೆಯಾಗಿದೆ. ಇದು ನೇಪಾಳದ ಕರ್ವೆ ಪಾಂಚ್ನಲ್ಲಿದೆ. ಈ ಪ್ರತಿಮೆಯ ಎತ್ತರ ಸುಮಾರು 144 ಅಡಿ, ಅಂದರೆ 44 ಮೀಟರ್. ಈ ಪ್ರತಿಮೆಯನ್ನು ತಾಮ್ರ ಮತ್ತು ಕಾಂಕ್ರೀಟ್ ಹಾಗೂ ಉಕ್ಕನ್ನು ಬಳಸಿ ತಯಾರಿಸಲಾಗಿದೆ. ಮುರುಡೇಶ್ವರ ಕಡಲತೀರ, ಮುರುಡೇಶ್ವರ ಬೀಚ್. ಮುರುಡೇಶ್ವರ ದೇವಸ್ಥಾನದ ಎರಡು ಬದಿಯಲ್ಲಿ ವಿಸ್ತಾರವಾಗಿರುವ ಮುರುಡೇಶ್ವರ ಕಡಲತೀರ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಪೂರ್ಣವಾಗಿ ಆನಂದಿಸಬಹುದಂತಹ ಮತ್ತೊಂದು ಅದ್ಭುತ ಸ್ಥಳವಾಗಿದೆ. ದಟ್ಟಣೆ ಇಲ್ಲದ ಕಡಲ ತೀರಗಳಲ್ಲಿ ಒಂದಾಗಿರುವ ಮುರುಡೇಶ್ವರ ಬೀಚ್ ತನ್ನ ಪ್ರವಾಸಿಗರಿಗೆ ದೋಣಿ ಸವಾರಿ ಮತ್ತು ಜೆಟ್ ಸವಾರಿಗಳನ್ನು ಹೊರತುಪಡಿಸಿ ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಅದ್ಭುತ ನೋಟವನ್ನು ಕೊಡುತ್ತದೆ. ನೀವು ಈ ಧಾರ್ಮಿಕ ಪಟ್ಟಣದಲ್ಲಿದ್ದರೆ ಕರಾವಳಿ ಪ್ರದೇಶದ ಮುರುಡೇಶ್ವರದಲ್ಲಿ ವರ್ಣರಂಜಿತ ದಿಗಂತದ ಮೂಲಕ ಸೂರ್ಯನ ರೆಕ್ಕೆಯನ್ನು ಹರಡುತ್ತಿರುವ ಸೌಂದರ್ಯವನ್ನು ವೀಕ್ಷಿಸಲು ತಪ್ಪಿಸಿಕೊಳ್ಳಬೇಡಿ. ಈ ಕಡಲ ತೀರ ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದವರೆಗೂ ಹಬ್ಬಿದೆ. ರಾಜಗೋಪುರ. ಮುರುಡೇಶ್ವರ ರಾಜಗೋಪುರ ಸಾಮಾನ್ಯವಾಗಿ ಯಾವುದೇ ಹಿಂದೂ ದೇವಾಲಯದ ಪ್ರವೇಶದ್ವಾರದಲ್ಲಿ ನೀವು ಕಾಣಬಹುದು. ರಾಜಗೋಪುರ ಮುರುಡೇಶ್ವರ ದೇವಸ್ಥಾನದ ಪ್ರವೇಶದ್ವಾರದಲ್ಲಿದ್ದು 20 ಅಂತಸ್ತಿನ ಕಟ್ಟಡವಾಗಿದೆ. ನೀವು ಈ ರಾಜಗೋಪುರದ ಎತ್ತರಕ್ಕೆ ಹೋಗಿ ಮುರುಡೇಶ್ವರದ ಕಡಲ ತೀರ ಹಾಗೂ ಅದ್ಭುತವಾದಂತಹ ಮುರುಡೇಶ್ವರ ದೇವಸ್ಥಾನ ಜೊತೆಗೆ ಜಗತ್ತಿನ 2ನೇ ಅತಿ ಎತ್ತರವಾದಂತಹ ಶಿವನ ಮೂರ್ತಿಯನ್ನು ಕೂಡ ನೋಡಿ ಆಹ್ಲಾದಕರ ಅನುಭವವನ್ನು ಪಡೆದುಕೊಳ್ಳಬಹುದು. ಮುರುಡೇಶ್ವರ ಸುತ್ತಮುತ್ತ ಅರೌಂಡ್ ಮುರುಡೇಶ್ವರ. ಮುರುಡೇಶ್ವರಕ್ಕೆ ನೀವು ಭೇಟಿ ಕೊಟ್ಟರೆ ಇನ್ನೂ ಹಲವಾರು ಪ್ರವಾಸಿ ಸ್ಥಳಗಳನ್ನು ನೀವು ನೋಡಬಹುದು. ಅವುಗಳಲ್ಲಿ ಭಟ್ಕಳ 16 ಕಿಲೋಮೀಟರ್, ಇಡಗುಂಜಿ 20 ಕಿಲೋಮೀಟರ್, ಗೋಕರ್ಣ 65 ಕಿಲೋಮೀಟರ್, ಕಾರವಾರ 120 ಕಿಲೋಮೀಟರ್, ಕೊಲ್ಲೂರು 63 ಕಿಲೋಮೀಟರ್, ಜೋಗ ಜಲಪಾತ 90 ಕಿಲೋಮೀಟರ್, ಮುರುಡೇಶ್ವರ ಭಾಗ 2 ಮುಂದಿನ ತಿಂಗಳು ಬಿಡುಗಡೆಯಾಗುತ್ತದೆ. ಈ ವಿಡಿಯೋ ನೋಡಲು ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ.